शांति ओम शांति। मुरली डेट 23rd April 2022। प्रातः मुरली बागदादा मधुबन। मीठे बच्चे, बाप को याद करने की आदत डालो तो देही अभिमानी बन जाएंगे। नशा व खुशी कायम रहेगी, चलन सुधरती जाएगी। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡುವ ಹವ್ಯಾಸವನ್ನು ಮಾಡಿಕೊಳ್ಳಿರಿ. ತಂದೆಯನ್ನು ನೆನಪು ಮಾಡುವಂತಹ ಹವ್ಯಾಸವನ್ನು ಮಾಡಿಕೊಳ್ಳಿರಿ. ಆಗ ದೇಹಿ ಅಭಿಮಾನಿಯರಾಗುತ್ತೀರಿ. ನಶೆ ಅಥವಾ ಖುಷಿಯೂ ಸದಾ ಇರುತ್ತದೆ. ಚಲನೆಯು ಸುಧಾರಣೆ ಆಗುತ್ತಿರುತ್ತದೆ ಅಂತ ಹೇಳ್ತಾರೆ బాబా చెప్తున్నారు. తండ్రిని స్మృతి చేసేటటువంటి అలవాటు చేసుకోండి, అప్పుడు దేహీ అభిమానులుగా అయిపోతారు. నశ లేదా ఖుషి సదా ఉంటుంది, మరియు మీ నడవడిక కూడా పరివర్తన అవుతుంది అని అంటున్నారు బాబా. ప్రశ్న, ज्ञान अमृत पीते हुए भी कई बच्चे टेटर बन जाते हैं, कैसे? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜ್ಞಾನ ಅಮೃತವನ್ನು ಕುಡಿಯುತ್ತಿದ್ದರೂ ಸಹ ಕೆಲವು ಮಕ್ಕಳು ನಾಪಾಸ್ ಆಗಿಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ, ಹೆಂಗೆ ಅಂತ ಕೇಳ್ತಿದ್ದಾರೆ ಬಾಬಾ. ಮಾಯೆಗೆ ವಶರಾಗುತ್ತಾರೆ. ಮತ್ತೆ జ్ఞాన చేతుల్లో వింటూ వికర్మాలు చేస్తారు, వికారాలకు వశం అవుతారు. వికారాలకు వశం అవటం కారణంగా అవుతారు. ಬಾಬಾ ಹೇಳ್ತಾ ಇದ್ದಾರೆ. ಇನ್ನ ಏನು ಹೇಳ್ತೀರಾ? ಬಾಬಾ ಹೇಳ್ತಾ ಇದ್ದಾರೆ ಉತ್ತರ, जो एक और ज्ञान अमृत पीते दूसरी ओर जाकर गंद करते हैं, अर्थात असली चलन डिसर्विस करते हैं, ईश्वर के बच्चे बनकर अपनी चलन सुधारते नहीं, आपस में मायावी बातें करते, एक दो को दुखी करते हैं, वह है टेटर. ಬಾಬಾ ಹೇಳ್ತಾರೆ, ಯಾರೋ ಒಂದು ಕಡೆ ಜ್ಞಾನ ಅಮೃತವನ್ನು ಕುಡಿಯುತ್ತಿರುತ್ತಾರೆ, ಇನ್ನೊಂದು ಕಡೆ ಹೋಗಿ ಈ ವಿಕಾರಗಳಿಗೆ ಅಸುರಿ ಚಲನೆಯನ್ನು ಮಾಡಿ ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಈಶ್ವರನ ಮಕ್ಕಳಾದ ನಂತರವೂ ಕೂಡ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ, ಹಾಗೂ ಮಾಯೆಯನ್ನು ತಮ್ಮ ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಮಾಯಾವಿ ಮಾತುಗಳನ್ನೇ ಮಾಡುತ್ತಿರುತ್ತಾರೆ, ವ್ಯರ್ಥ ಮಾತುಗಳು, ದುಃಖ ಕೊಡುವಂತಹ ಮಾತುಗಳು. ಹಾಗೂ ಬಾಬಾ ಹೇಳ್ತಾರೆ, ಈ ರೀತಿ ಅವರು ಚಲನೆ ಸುಧಾರಣೆ ಮಾಡಿಕೊಳ್ಳದೆ ಅವರ ಮಾತುಗಳು ಮಾಯಾವೇ ಇರುವಂತಹ ಕಾರಣ ಟಿಟ್ಟರ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ कहते बच्चे, तुम यहाँ आए हो असुर से देवता बनने, तो सदा एक दो में ज्ञान की चर्चा कर दैवी गुण धारणा करो, अंदर में जो भी अवगुण है उन्हें निकाल दो, बुद्धि को स्वच्छ ಸಾಫ್ ಬನಾವು. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ತಾವಿಲ್ಲಿಗೆ ಬಂದಿರೋದೇ ಅಸುರರಿಂದ ದೇವತೆಗಳಾಗುವುದಕ್ಕೆ. ಅದಕ್ಕೆ ತಾವು ಪರಸ್ಪರ ಚರ್ಚೆ ಮಾಡುವಾಗಲೂ ಯಾರು ಚರ್ಚೆ ಮಾಡಬೇಕು? ಜ್ಞಾನದ ಚಿಂತನೆ ಇರಬೇಕೆ ಹೊರತು ವ್ಯರ್ಥ ಮಾಯಾವಿ ಚಿಂತನೆಯನ್ನು ಮಾಡಬೇಡಿ. ದೈವಿ ಗುಣಗಳನ್ನು ಧಾರಣೆ ಮಾಡಿ, ಒಳಗೆ ಯಾವುದೇ ಅವಗುಣವೂ ಕೂಡ ಇರಬಾರದು. ಇದ್ದರೆ ಅದನ್ನು ತೆಗೆದು ಹಾಕಿ ಅಂತ ಹೇಳ್ತಾರೆ. ಬುದ್ಧಿ ಪೂರ್ತಿಯಾಗಿ ಸ್ವಚ್ಛವಾಗಿ ಮಾಡಿಕೊಳ್ಳಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಾ? ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಅಮೃತವನ್ನು ಕುಡಿತಿದ್ದರು ಯಾಕೆ ನಾವು ಬಿದ್ದೋಗ್ತೀವಿ ಮಕ್ಕಳು ಅಂತಂದರೆ, ಈ ರೀತಿ ಮಾಯೆಗೆ ವಶರಾಗುವುದರಿಂದ, చలనే సుధారణೆ ಮಾಡಿಕೊಳ್ಳದೇ ఇరువంతರಿಂದ ಅಂತ ಹೇಳ್ತಿದ್ದಾರೆ. బాబా చెప్తున్నారు, ఒకవైపేమో జ్ఞాన అమృతాన్ని తాగుతూ ఉంటారు, ఇంకోవైపు చెడు పనులు అంటే
వారి నడవడికని అసురీగా ఉంచుకున్న కారణంగా డిస్సర్వీస్ చేస్తారు అని అంటున్నారు బాబా. ఇలాంటి పిల్లలు ముందుకు వెళ్ళలేరు అని అంటున్నారు. అందుకనే బాబా అంటున్నారు, చాలామంది పిల్లలు ఏం చేస్తారంటే వాళ్ళ నడవడికని పరివర్తన చేసుకోకుండా వాళ్ళ మాటల్ని కూడా మాయావిగానే ఉంచుకుంటారు. అంటే ఇతరులకి దుఃఖము కలిగించే విధంగా వ్యర్థము మాటలో మాట్లాడుతూ ఉంటారు. అందుకు తండ్రి చెప్తున్నారు, పిల్లలు ఇప్పుడు మీ ఇక్కడికి వచ్చింది అసురుల నుండి దేవతలుగా అయ్యేటందుకు. కావున పరస్పరము మీరు జ్ఞానం యొక్క చింతన చేయండి, దైవీ గుణాన్ని ధారణ చేయండి. మీ లోపల ఇంకా ఏవైనా అవగుణము ఉంటే దాన్ని తీసివేయండి, మీ బుద్ధిని స్వచ్ఛంగా చేసుకోండి. గీత్ తకదీర్ జగాకర్ ఆయి. ಹಾಡಾಗಿದೆ ಅದೃಷ್ಟವನ್ನು వెలిగించుಕೊಂಡು ಬಂದಿದ್ದೇನು. ఈరోజు యొక్క పాట అదృష్టమును వెలిగించుకొని వచ్చాను. యారు? ओम शांति। बच्चे ने गीत सुना और बच्चों ने ही गाया. ಈ ಹಾಡು ಈಗ ಮಕ್ಕಳು ಕೇಳಿಸ್ಕೊಂಡಿದ್ದೀರಿ, ಹಾಗೂ ಈ ಹಾಡಿರೋದು ಕೂಡ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. कोई भी स्कूल में जब जाते हैं तो तकदीर बुद्धि में रहती है कि यह इम्तिहान पास करूंगी. बुद्धि में तकदीर की एम ऑब्जेक्ट रहती है. अब तुम बच्चे जानते हो हम अपनी तकदीर में नई दुनिया को धारण कर बैठे हैं. नई दुनिया को रचने वाले परमपिता परमात्मा से हम वर्षा लेने की तकदीर ले आए. कौन सा वर्षा? ಬಾಬಾ ಹೇಳ್ತಿದ್ದಾರೆ, ಯಾರಾದರೂ ಮಕ್ಕಳು, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋದಾಗ ಅವರ ಭಾಗ್ಯ ಏನು ಅಥವಾ ಅವರ ಅದೃಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತಲ್ವ. ಅಂದರೆ ಅವರ ಗುರಿ ಏನು ಅಂತ ಅವರಿಗೆ ತಿಳಿದಿರುತ್ತದೆ. ಬುದ್ಧಿಯಲ್ಲಿ ಆ ಗುರಿ ಉದ್ದೇಶವನ್ನು ಇಟ್ಕೊಂಡೇ ಹೋಗ್ತಾರೆ. ನೀವು ಮಕ್ಕಳು ಕೂಡ ಇಲ್ಲಿ ಗುರಿ ಉದ್ದೇಶವನ್ನು ಇಟ್ಕೊಂಡೇ ಬಂದಿದ್ದೀರಿ. ಆ ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಅಥವಾ ಹೊಸ ಪ್ರಪಂಚಕ್ಕೆ ಹೋಗಲು ಇಲ್ಲಿ ನೀವು ಧಾರಣೆ ಮಾಡುತ್ತಿದ್ದೀರಿ. ಹೊಸ ಪ್ರಪಂಚದ ರಚನೆ ಮಾಡುವಂಥ ಪರಂಪಿತ ಪರಮಾತ್ಮ ನಮಗೆ ಆಸ್ತಿಯನ್ನು ತಂದಿದ್ದಾರೆ. ಆಸ್ತಿಯನ್ನು ತಂದು ನಮ್ಮ ಅದೃಷ್ಟವನ್ನು ಬೆಳಗಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಯಾವ ಆಸ್ತಿ? ನರನಿಂದ ನಾರಾಯಣ ಮಾಡುವಂಥದ್ದು. ಮನುಷ್ಯ ಸೇ ದೇವತಾ, ನರಸೆ ನಾರಾಯಣ ಕಾ ವರ್ಷ. ಮನುಷ್ಯರಿಂದ ದೇವತೆ, ನರನಿಂದ నారాయణ ఆగువ ఆస్తి. బాబా చెప్తున్నారు, ఎలాగైతే చిన్నపిల్లలు లేదా స్కూల్కి వెళ్ళేటటువంటి వారికి గురి ఉంటుందో ఆ గురి ఆధారంపై వారు చదువుని చదువుతారు. ఇక్కడ కూడా మనం ఏం చేస్తున్నాము, మనకు కూడా గురి ఉన్నది అంటున్నారు బాబా. పరీక్ష. బాబా అంటున్నారు, ఈ పరీక్షని పాస్ అయితే మీరేం చేయగలరు? పూర్తి వారసత్వాన్ని పొందుకోగలరు, అంటే కొత్త ప్రపంచానికి వెళ్ళగలరు. కావున తండ్రి మీకు ఇటువంటి ఆస్తిని ఇవ్వటానికి వచ్చారు. అది ఏ ఆస్తి అంటే మనుషుల నుండి దేవత, నరుడి నుండి నారాయణుడిగా అయ్యే ఆస్తి. इस रावण के भ्रष्टाचारी राज्य से ले जाते हैं. यह है रावण का भ्रष्टाचारी राज्य. भ्रष्टाचारी विकार से पैदा होते हैं और विकारी को ही भ्रष्टाचारी कहा जाता है. బాబా అంటున్నారు, ఇది రావణ భ్రష్టాచారి రాజ్యము. ఇక్కడ భ్రష్టాచార వికారంతోనే పుట్టుక కూడా ఉంటుంది అని అంటున్నారు బాబా. ఇక్కడ వికారాలే ఉన్నవి, కావున భ్రష్టాచారి అని చెప్పబడుతుంది. ಬಾಬಾ ಹೇಳ್ತಾರೆ, ಇದಾಗಿದೆ ರಾವಣನ ಭ್ರಷ್ಟಾಚಾರಿ ರಾಜ್ಯ. ಇಲ್ಲಿ ಜನ್ಮವೂ ಕೂಡ ಭ್ರಷ್ಟಾಚಾರಿ ವಿಕಾರದಿಂದಲೇ ಆಗುತ್ತದೆ ಅಂತ ಹೇಳ್ತಾರೆ ಬಾಬಾ. ಪೂರ್ತಿ ಪ್ರಪಂಚದಲ್ಲಿ ವಿಕಾರ ಇರುವಂತಹ ಕಾರಣ ಇದೆಲ್ಲ ಭ್ರಷ್ಟಾಚಾರಿ ಎಂದು ಹೇಳಲಾಗುತ್ತದೆ. ಭಗವಾನ್ ವಾಚ काम महाशत्रु है, तुमको इन पर जीत पानी है, तभी श्रेष्ठाचार्य बनेंगे. ಈಗ ಭಗವಾನ್ ವಾಚ ಕಾಮ ಮಹಾಶತ್ರು ಆಗಿದೆ, ಇದರ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಶ್ರೇಷ್ಠಾಚಾರಿಗಳಾಗುತ್ತೀರಿ ಅಂತ ಹೇಳ್ತಾರೆ. ಭಾರತ ಹಿ ಭ್ರಷ್ಟಾಚಾರಿ, ಭಾರತ ಹಿ श्रेष्ठाचारी बनेगा. मूत पिपलीति रावण राज्य है, इसमें 5 विकार हैं. सचयुग में भी अगर रावण राज्य होता तो वहाँ भी रावण को जलाते,
वहाँ यह बातें होती ही नहीं। वहाँ है श्रेष्ठाचारी। भ्रष्टाचारी दुनिया में कोई ऊंच पोजीशन पर है तो सब उनको मानते हैं। जैसे सन्यासी बहुत अच्छी पोजीशन पर है तो उन सबको मानते हैं, क्योंकि वे पवित्र रहते तभी सब मनुष्य उनको अच्छे रीति समझते हैं। गवर्नमेंट भी अपने से अच्छा समझती है, उन्हों को अपना रास गुरु भी बनाते हैं। तो सतयुग में तो गुरु का नाम ही नहीं। गुरु अर्थात सद्गति करने वाला। ಬಾಬಾ ಹೇಳ್ತಾ ಇದ್ದಾರೆ, ಈಗ ಸತ್ಯುಗದಲ್ಲಿ ಈ ಪಂಚವಿಕಾರ ಆಗಲಿ ರಾವಣ ರಾಜ್ಯ ಆಗಲಿ ಇರುವುದಿಲ್ಲ. ಒಂದು ವೇಳೆ ಇದ್ದಿದ್ದೇ ಆದರೆ ಸತ್ಯುಗದಲ್ಲೂ ಕೂಡ ರಾವಣನನ್ನು ಸುಡಬೇಕು, ಅದರ ಸ್ವರ್ಗ ಅಂತಾನೆ ಹೇಳೋದಿಲ್ಲ. ಹಾಗೂ ರಾವಣನಲ್ಲಿ ಸುಡ್ತಾರೆ. ಬಾಬಾ ಹೇಳ್ತಾರೆ ಈ ರೀತಿ ಪದ್ಧತಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರಿ ಪ್ರಪಂಚದಲ್ಲಿ ಯಾರಾದರೂ ಉನ್ನತ ಪೊಸಿಷನ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಗೌರವ ಕೊಡ್ತಾರೆ. ಸನ್ಯಾಸಿರು ಕೂಡ ಪೊಸಿಷನ್ ಕೊಡ್ತಾರೆ, ಏಕೆಂದರೆ ಅವರು ಕೂಡ ಪವಿತ್ರರಾಗಿರುತ್ತಾರೆ. ಮನುಷ್ಯರೆಲ್ಲರೂ ಕೂಡ ಅವರೇ ತುಂಬಾ ಒಳ್ಳೆಯವರು ಅಂತ ಭಾವಿಸುತ್ತಾರೆ. ಬಾಬಾ ಹೇಳ್ತಿದ್ದಾರೆ ಗೌರ್ಮೆಂಟು ಕೂಡ ಅವರ ಎದುರುಗಡೆ ತಲೆಬಾಗುತ್ತೆ. ಸತ್ಯುಗದಲ್ಲಿ ಇಂತಹ ಗುರುಗಳ ಹೆಸರು ಇರುವುದಿಲ್ಲ, ವಿಕಾರಗಳ ಹೆಸರು ಇರುವುದಿಲ್ಲ, ಸನ್ಯಾಸಿಯ ಹೆಸರು ಕೂಡ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಗುರು ಅಂತಂದ್ರೇನೆ ಯಾರು? ಸದ್ಗತಿಯನ್ನು ನೀಡುವಂತ. ಅದರ ಸದ್ಗತಿ ನೀಡುವಂಥವರು పరమాత్మ వినః గురుగణల్ల ಅಂತ ಹೇಳ್ತಾರೆ. బాబా చెప్తున్నారు ఈ ప్రపంచము భ్రష్టాచారి ప్రపంచము. ఇక్కడ ఎవరికైనా కొంచెం ఉన్నత పదవి లభిస్తే చాలు వాళ్ళకి ఎంతో గౌరవం ఇస్తారు. బాబా అంటున్నారు సన్యాసులు కూడా ఏం చేస్తారు, సన్యాసులు కూడా ఈ ప్రపంచంలో ఎంతో గౌరవం ఉన్నది, గవర్నమెంట్ కూడా వాళ్ళని ఒప్పుకుంటుంది, వాళ్ళకి ఎంతో గౌరవం ఇస్తుంది అని అంటున్నారు బాబా. కానీ ఇలాంటి గురువులు సత్యుగంలో ఉండరు అని అంటున్నారు. రావణుడు కూడా ఉండరు. రావణుడు ఉంటే రావణుడు సత్యుగంలో కాల్చాలి కదా. కావున ఇట్లా పద్ధతిలో ఒకడు ఉండదు. ఎందుకంటే రావణుడు ఉన్నాడు, సన్యాసులు కూడా ఉండరు. ఎందుకంటే సన్యాసి లేదా గురువు అంటేనే ఎవరు సద్గతిని చేయించేవారు కదా. కావున సత్యగురు ఇప్పుడు మనకు లభించి సద్గతిని ఇస్తారు. కావున సద్గతి పొందుకునే సమయంలో మరలా మనకు గురువు యొక్క అవసరము ఉండదు అంటున్నారు. तो शास्त्रों में तो कहानियां बना दी है। राजा जनक ने उन्हें जेल में डाल दिया, जिसमें ब्रह्म ज्ञान राज्यों का ज्ञान नहीं था। जब उन्हें राज्यों का ज्ञान मिला तब सेकंड में जीवन मुक्ति को पाया। भ्रष्टाचारी का सिर्फ यह अर्थ नहीं है कि रिश्वत आदि खाते हैं, नहीं, बाप कहते हैं जो भी मनुष्य मात्र है सब भ्रष्टाचारी है, क्योंकि सबके शरीर विकार से ही पैदा होता है। तुम्हारा शरीर भी विकार से पैदा हुआ, परंतु अभी तुम अपने को आत्मा समझ बाप के बने हो, देह अभिमान छोड़ दिया है, इसलिए तुम परमपिता परमात्मा के मुख वंशावली हो, ईश्वरीय संतान हो। परमपिता परमात्मा ने आकर तुम आत्माओं को अपना बनाया। यह बहुत बड़ा गुह्य बातें हैं। ಬಾಬಾ ಹೇಳ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರ ಅಂತ ತಂದೆ ಯಾವುದನ್ನು ಹೇಳ್ತಾ ಇದ್ದಾರೆ, ಇದು ಕೇವಲ ಲಂಚಕ್ಕೆ ಮಾತ್ರ ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಥೂಲವಾಗಿರುವಂಥ ವಿಷಯವನ್ನು ನೋಡಿ ತಂದೆ ಹೇಳ್ತಾ ಇಲ್ಲ. ಆದರೆ ಬಾಬಾ ಹೇಳ್ತಾ ನೀವು ಜನ್ಮತಃ ಏನಾಗಿದ್ದೀರಿ, ವಿಕಾರಿ ಆಗಿದ್ದೀರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಜನ್ಮ ಇಲ್ಲಿ ವಿಕಾರಿಯಾಗಿರುವಂತಹ ಕಾರಣ ಇದನ್ನು ಭ್ರಷ್ಟಾಚಾರಿ ಪ್ರಪಂಚ ಎಂದು ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಂತೂ ಕೂಡ ಅನೇಕ ಕಥೆಗಳನ್ನು ಬರೆಯಲಾಗಿದೆ. ರಾಜ ಜನಕನ ಉದಾಹರಣೆ ಕೂಡ ಬರೆಯಲಾಗಿದೆ. ಜನಕ ಬಂದ್ಬಿಟ್ಟು ಅಜ್ಞಾನಿ, ಯಾರು ಬ್ರಹ್ಮನ ಜ್ಞಾನ ತಿಳಿದಿಲ್ವೋ, ರಾಜಯೋಗ ತಿಳಿದಿಲ್ವೋ ಅವರನ್ನು ಜೈಲಿಗೆ ಹಾಕ್ಬಿಟ್ಟ. ಮತ್ತೆ ಯಾವಾಗ ರಾಜಯೋಗದ ಜ್ಞಾನ ಅವರಿಗೆ ಅರಿವಾಯಿತು, ಸೆಕೆಂಡ್ನಲ್ಲಿ ಅವರಿಗೆ ಜೀವನ್ ಮುಕ್ತಿ ಸಿಕ್ತು ಅಂತ ಇತ್ಯಾದಿ ಕಥೆಗಳಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಆದರೆ ಸತ್ಯ ಎನ್ನುವುದು ಹೀಗೆ ತಂದೆ ಬಂದು ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ ಈಗ ನೀವು ಸತ್ಯವನ್ನು ತಿಳ್ಕೊಂಡು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಈ ದೇಹ ಅಭಿಮಾನ ಎಲ್ಲವನ್ನು ಕೂಡ ಬಿಟ್ಟಿದ್ದೀರಲ್ವ, ಈಗ ನೀವು ನನ್ನವರಾಗ್ಬಿಟ್ಟಿದ್ದೀರಿ. ಅಂದರೆ ಪರಂಪಿತ ಪರಮಾತ್ಮನ ಮುಖವಂಶವಲ್ಲಿ ఈశ్వరీయ సంతానరాగిದ್ದೀರಿ ಅಂತ ಹೇಳ್ತಾರೆ. బాబా చెప్తున్నారు ఇప్పుడు ఇది భ్రష్టాచారి ప్రపంచం అని తండ్రి అంటున్నారు. కావున ఇది కేవలము
ఇక్కడ ప్రపంచంలో తీసుకుంటున్న లంచము కానీ మోసం కానీ వీటిని చూసి అనటం లేదు, కేవలం వీటినే భ్రష్టాచారి ప్రపంచం అని అనటం లేదు. కానీ ఇక్కడున్న ప్రతి ఒక్క మానవ మాత్రలో కూడా వికారులు అని అంటున్నారు. ఎందుకు అంటే జన్మతహానే మీరు వికారిగా అయిపోయారు అని అంటున్నారు బాబా. అందుకనే కానీ మీరు ఇప్పుడు మరుజన్మ కదా, ఇప్పుడు మీరేం చేశారు, లౌకిక జన్మని వదిలి ఇక్కడ మీరు ఈశ్వరీయ సంతానాలుగా అయిపోయారు, పరమపిత పరమాత్ముడి యొక్క ముఖ వంశావళిగా అయిపోయారు అంటున్నారు. తండ్రే వచ్చి మిమ్మల్ని వారిగా అంటే వారి పిల్లలుగా చేసుకునేసారు. ఇది చాలా గుహ్యమైన విషయం అంటున్నారు. తో हम आत्मा परमपिता परमात्मा की वंशावली बने हैं। आत्मा कहती है बाबा। सतयुग में आत्मा कोई परमात्मा को बाबा नहीं कहेगी, वह तो जीवात्मा को बाबा कहेगी। तुम जीवात्मा हो। अब बाबा ने कहा अपने को आत्मा निश्चय कर परमात्मा को याद करो। ಈಗ ಆತ್ಮನೇ ಹೇಳುತ್ತೆ ಬಾಬಾ ಅಂತ, ಶಿವ ಬಾಬಾ ಅಂತ ಅಥವಾ ಶಿವ ತಂದೆ ಅಂತ ಅಲ್ವಾ. ಸತ್ಯುಗದಲ್ಲಿ ಆತ್ಮ ಪರಮಾತ್ಮನನ್ನು ತಂದೆ ಅಥವಾ ಬಾಬಾ ಅಂತ ಹೇಳುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ತಂದೆ ಅಂತ ಯಾರು ಹೇಳ್ತಾರೆ? ಅವ್ರಿಗೆ ಜನ್ಮ ಕೊಟ್ಟಿರುವಂತಹ ತಂದೆ ಯಾರು ಹೇಳ್ತಾರೆ ಅವ್ರಿಗೆ ಮಾತ್ರ ಹೇಳ್ತಾರೆ. ಅಂದರೆ ಜೀವಾತ್ಮನಿಗೆ ಮಾತ್ರ ತಂದೆ ಅಂತ ಕರೆಯಲು ಸಾಧ್ಯ, ಆದರೆ ಪರಮಾತ್ಮನನ್ನು ತಂದೆ ಎಂದು ಕರೆಯಲು ಸಾಧ್ಯವಿಲ್ಲ. ಏಕೆಂದರೆ ಪರಮಾತ್ಮನ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ವಲ್ಲ. ಬಾಬಾ ಹೇಳ್ತಿದ್ದಾರೆ, ಈಗ ತಾವು ಆತ್ಮ ಅಂತ ತಮ್ಮ ನಿಶ್ಚಯ ಮಾಡಿಕೊಂಡು పరమాత్మను నెనపు ಮಾಡಿ. బాబా అంటున్నారు సత్యయుగంలో తండ్రి అని పరమాత్ముడికి ఎవరు చెప్పరు అని అంటున్నారు. జీవాత్మకి మాత్రమే తండ్రి అని చెప్తారు అని అంటున్నారు. కావున ఆ తండ్రి వచ్చి ఇప్పుడు మనకు చెప్తున్నారు, పిల్లలారా మిమ్మల్ని ఆత్మగా భావించి ఒక్క తండ్రిని మాత్రమే స్మృతి చేయండి అని బాబా మనకు ఆజ్ఞిస్తున్నారు. సబ్సే ఉత్తమ జనం ತುಮ್ ಬ್ರಾಹ್ಮಣಂ ಕಾಯ. ಎಲ್ಲದಕ್ಕಿಂತ ಉತ್ತಮ ಜನ್ಮ ಯಾರ್ದು? ಬ್ರಾಹ್ಮಣ, ದೇವತೆಯರದು ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. आत्मा कहती है हम आपके बच्चे बने हैं, गर्भ से थोड़े ही निकले, बाप को पहचान कर उनके बने हैं. शिव बाबा हम आपके ही है और आपकी मत पर चलेंगे. कितनी सूक्ष्म बातें हैं. बाबा ने कहा जब बाबा के पास जाते हो तो यह निश्चय हो कि हम शिव बाबा के सामने बैठे हैं. आत्मा भी निराकार और शिव बाबा भी निराकार है. शिव बाबा की याद से ही विकर्म विनाश होता है. याद नहीं किया तो भ्रष्टाचारी बने. तो कितनी खड़ी बातें हैं, परंतु बहुत बच्चों को यह भूल जाता है कि मैं आत्मा परमपिता परमात्मा के गोदी में बैठी हूँ. बोलने के कारण वह नशा अथवा ಖುಷಿ नहीं रहेगी. ತಂದೆ ಹೇಳ್ತಾ ಇದ್ದಾರೆ, ಈಗ ನೀವು ತಂದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀರಾ ಬಾಬಾ ನಾವು ನಿಮ್ಮ ಮಕ್ಕಳೇ ಅಂತ. ನಾವು ಗರ್ಭದಿಂದ ಜನ್ಮ ಪಡ್ಕೊಂಡಿದ್ದೀವ? ಇಲ್ಲ ಅಲ್ಲ. ಯಾವ ಕ್ಷಣ ನಮಗೆ ಇವರೇ ನನ್ನ ತಂದೆ, ಸ್ವಯಂ ಪರಮಪಿತ ಪರಮಾತ್ಮನೇ ನನ್ನ ತಂದೆ ಅಂತ ಗೊತ್ತಾಯಿತು, ಆ ಕ್ಷಣನೇ ನೀವು ಅವರ ಮಗು ಆಗ್ಬಿಟ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅವಾಗಿಂದ ನೀವೇನು ಹೇಳಿದ್ರಿ? ಶಿವ ಬಾಬಾ ನಾನು ನಿನ್ನವರು, ಅಂದರೆ ನಿನ್ನ ಮಗುವೆ, ನೀನು ಹೇಳಿದಂಗೆ ಕೇಳುತ್ತೀನಿ, ನಿನ್ನ ಮತದಂತೆಯೇ ನಾನು ನಡೀತೀನಿ ಅಂತ ಹೇಳಿದ್ರಲ್ಲ. ಇದೆಲ್ಲ ಕೂಡ ಬಹಳ ಸೂಕ್ಷ್ಮವಾಗಿರುವಂಥ ವಿಷಯಗಳು ಅಂತ ಹೇಳ್ತಿದ್ದಾರೆ. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ತಂದೆ ನಿಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ, ನೀವು ತಂದೆ ಹತ್ರ ಬಂದಿದ್ದೀರಿ ಅಂತಂದರೆ ಇದು ನಿಶ್ಚಯ ಮಾಡಿಕೊಳ್ಳಿ, ನಾನು ಯಾರ ಮಗು? ಈಶ್ವರನ ಮಗು. ಹಾಗೂ ನಾನಿವಾಗ ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಿ? ಈಶ್ವರನ ಅಥವಾ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತಿದ್ದೀನಿ ಅಂತ ನಮಗೆ ನಿಶ್ಚಯ ಆಗಬೇಕು. ಇಲ್ಲಿ ಸ್ಥೂಲವಾಗಿ ಆತ್ಮ ಆಗಲಿ ಪರಮಾತ್ಮ ಆಗಲಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆ? ಆತ್ಮನೂ ನಿರಾಕಾರ, ಪರಮಾತ್ಮನೂ ನಿರಾಕಾರ. ಎಷ್ಟೆಷ್ಟು ನೀವು ಆ ನಿರಾಕಾರ ಶಿವಬಾಬಾವನ್ನು ನೆನಪು ಮಾಡ್ತೀರಷ್ಟು ಕರ್ಮ ವಿನಾಶವಾಗುತ್ತದೆ. ನೆನಪೇ ಮಾಡಿಲ್ಲ ಅಂತಂದರೆ ಭ್ರಷ್ಟಾಚಾರಿಗಳಾಗುತ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಷ್ಟೊಂದು ಕಠಿಣವಾಗಿರುವಂಥ ಮಾತಲ್ವ ಇದು.
ಅದಕ್ಕೋಸ್ಕರ ಮಕ್ಕಳೇ, ನೀವು ಇದನ್ನ ಮರ್ತು ಹೋಗ್ಬೇಡಿ. ಮರ್ತು ಹೋಗ್ತಾ ಇದ್ದೀರಿ, ನಾನು ಆತ್ಮ ಪರಮಪಿತ ಪರಮಾತ್ಮನ ಮಡಿಲಲ್ಲಿದ್ದೀನಿ ಅಂತ ನೀವು ಮರೆಯುವಂಥ ಕಾರಣ ಖುಷಿಯೂ ಕೂಡ ಮಾಯ ಆಗ್ಬಿಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ಏನಂತ, ನಾನೀಗ ಯಾರ ಮಡಿಲಲ್ಲಿದ್ದೀನಿ? ಯಾರ మడిలಲ್ಲಿದ್ದೀನಿ? ఈశ్వరి సంతానము. ఈ ఒక్క జన్మలోనే ఈశ్వరి సంతానము. ನಾನು శ్రేష్ఠ జన్మ తీసుకున్నాను, స్మృతిని మర్చిపోకూడదు. ನಾನು ಈಶ್ವರನ ಮಡಿಲಲ್ಲಿ ಇದ್ದೀನಿ ಅಂತ ನಮಗೆ ಸ್ಮೃತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಒಂದು ತಾಯಿ ಮಡಿಲಲ್ಲಿ ಮಗು ಇದ್ದಾಗ ಎಷ್ಟು ಖುಷಿಯಿಂದ ಇರುತ್ತಲ್ವ, ಅದೇ ರೀತಿ ಇವಾಗ ನಮ್ಮ ತಂದೆ ತಾಯಿ ಆಗಿರುವಂತಹ ಬಾಬ್ದಾದರವರ ಮಡಿಲಲ್ಲಿ ನಾವು ಇದ್ದೀವಿ ಅಂತಂದರೆ ನಮಗಷ್ಟೇ ಖುಷಿ ನಶೆ ಸದಾ ಇರುತ್ತೆ. ನಾವು ಈ ಮಾತಲ್ಲಿ ಮರೆತು ಹೋಗ್ಬಿಟ್ರೆ ఈ ఖుషి నషి ఇరోదిలా ಅಂತ ಹೇಳ್ತಾರೆ. బాబా చెప్తున్నారు, పిల్లలారా ఇప్పుడు మీరు నిశ్చయం చేసుకోండి, నేను నా తండ్రి వద్ద వచ్చాను, తండ్రికి బిడ్డగా అయ్యాను అని స్మృతి తెచ్చుకోండి అని అంటున్నారు. నా సముఖంలో తండ్రి వచ్చి చదివిస్తున్నారు, ఇప్పుడు నేను వారి వడిలో ఉన్నాను అని నిశ్చయం చేసుకోండి. అప్పుడే మీకు సంతోషము లేదా నశం ఉంటుంది అని అంటున్నారు. बाबा को याद करने की आदत पड़ जाए तो देही अभिमानी बन जावे. ಬಾಬಾ ಹೇಳ್ತಾರೆ, ಆತ್ಮ ಅಂತ ತಿಳಿದೆಷ್ಟು ಪರಮಾತ್ಮ ನೆನಪು ಮಾಡ್ತಾ ಹೋಗ್ತೀರಾ ಅಷ್ಟು ದೇಹಿ ಅಭಿಮಾನಿಗಳಾಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. विलायत में बहुत बच्चियां हैं, सम्मुख नहीं है, परंतु बाबा को याद करती है. बाबा को बहुत प्यार से याद करना है, जैसे सजनी साजन को कितना प्यार से याद करती है. चिट्ठी नहीं आती तो सजनी बहुत हैरान हो जाती है. तुम सजनियों को तो धक्का खा खा कर साजन मिला, तो याद अच्छी रहनी चाहिए, चलन भी बड़ी अच्छी चाहिए. असली चलन वाले का गला ही घुट जाता है. बाबा चलन से ये समझ जाते हैं, ये याद नहीं करते इसलिए धारणा नहीं होती, सर्विस नहीं करते तो ऊंच पर नहीं पा सकते. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ತಂದೆ ನೆನಪು ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ವಿದೇಶದಲ್ಲೂ ಕೂಡ ಕೆಲವು ಮಕ್ಕಳಿದ್ದಾರೆ, ಅವ್ರ ಸಮ್ಮುಖದಲ್ಲಿ ಇಲ್ಲದೇ ಇದ್ದರೂ ಕೂಡ ಸದಾ ತಂದೆಯ ನೆನಪು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ನೀವು ಕೂಡ ನೆನಪು ಮಾಡಬೇಕಾಗಿದೆ. ಶಿವಬಾಬರನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಪ್ರಿಯತಮೆಯರಿಗೆ ಪ್ರಿಯತಮನಿಂದ ಪತ್ರ ಬಂದರೆ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಒಂದು ವೇಳೆ ಒಂದು ದಿವಸ ಪತ್ರ ಬಂದಿಲ್ಲ ಅಂದರೆ ಎಷ್ಟು ಭಯ ಪಡ್ತಾರೆ. ಬಾಬಾ ಹೇಳ್ತಾರೆ, ಇವಾಗ ನೀವು ಇಲ್ಲಿವರೆಗೂ ಬಾಗಿಲಲ್ಲೂ ಕೂಡ ಹೋಗಿ ಎಷ್ಟು ಮೋಸ ಹೋಗಿದ್ದೀರಿ, ಈಗ ಸ್ವಯಂ ಪರಮಪಿತ ಪರಮಾತ್ಮನೇ ನಿಮ್ಮ ಹತ್ರ ಬಂದಿದ್ದಾರೆ, ಅದಕ್ಕೋಸ್ಕರ ನೀವು ಅವರನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಚಲನೆಯೂ ಕೂಡ ಬಹಳ ಪರಿವರ್ತನೆಯಾಗಿ ದೇವತೆಯರ ತರಹ ದೈವಿಕ ಚಲನವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಸುರಿಯ ಚಲನದವರಿದ್ದರೆ ಯಾವತ್ತಾದರೂ ಕೂಡ ನಿಂತು ಹೋಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಮಕ್ಕಳ ನೋಡಿದ ತಕ್ಷಣ ಬಾಬಾವ್ರಿಗೆ ಗೊತ್ತಾಗತ್ತಂತೆ, ಇವರು ನೆನಪಿನಲ್ಲೇ ಇಲ್ಲ, ಅದರಿಂದ ಧಾರಣೆ ಆಗ್ತಾ ಇಲ್ಲ, ಸರ್ವಿಸ್ ಆಗ್ತಾ ಇಲ್ಲ, ಅದರಿಂದ ಉನ್ನತ ಪದವಿಯೂ ಕೂಡ ಇವರಿಗೆ ಸಿಗಲು ಸಾಧ್ಯ ಇಲ್ಲ ಅಂತ ಶಿವಬಾಬಾವ್ರಿಗೆ ಗೊತ್ತಾಗುತ್ತೆ. ಪೆಹಲೆ ಪೆಹಲೆ ತೋ ಬಾಪ್ ಕಾ ಬನ್ನಾ ಹೈ, बीके बनना पड़े. बीके को जरूर शिव बाबा की याद रहेगी, क्योंकि दादे से वर्षा लेना है, याद में रहना बड़ा मेहनत है. ऐसा कोई मत समझे, भोग लगता है तो हम वह खाते हैं तो बुद्धियोग बाबा से लग जाए, नहीं, या तो शुद्ध भोजन है, परंतु वह मेहनत ना करे तो कुछ भी नहीं हुआ. भ्रष्टाचारी याद श्रेष्ठाचारी याद से बनेगी, पवित्रता फर्स्ट है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲು ನೀವು ಶಿವಬಾಬಾವ್ರಿಗೆ ಮಗುವಾಗಿ ಆಗಬೇಕು, ಅವ್ರಿಗೆ ಸಂಪೂರ್ಣ ಅರ್ಪಣೆ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಬೀಕೆ ಆಗಬೇಕು ಅಂತ ಹೇಳ್ತಾರೆ. ಯಾರು ಸಂಪೂರ್ಣ ಬಲಿಹಾರಿ ಆಗ್ತಾರೋ ಅವರೇ ಬೀಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇವತ್ತು ನಾವು ಎಲ್ಲರೂ ಕೂಡ ಶಿವಬಾಬಾ ನೆನಪು ಮಾಡ್ತೀವಿ. ಯಾಕೆ ನೆನಪು ಮಾಡ್ತೀವಿ ಬಾಬಾವರನ್ನು? ಬಾಬಾವರಿಂದ ಆಸ್ತಿ ಸಿಗುತ್ತಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವರನ್ನು ನೆನಪು ಮಾಡ್ತೀವಿ. ಆದರೆ ನೆನಪಿನಲ್ಲಿಯೇ ಪರಿಶ್ರಮವಿದೆ ಅಂತ ಹೇಳ್ತಾರೆ. ಈ ರೀತಿ ತಿಳ್ಕೊಬೇಡಿ, ನಾವು ಭೋಗ ಇಡ್ತೀವಲ್ವಾ, ನಾವು ಶಿವಬಾಬಾವ್ರ ಜೊತೆ ಭೋಗ ಸೂಕ್ಷ್ಮತೆಯಿಂದ ಶುದ್ಧ ಭೋಜನ ಸ್ವೀಕಾರ ಮಾಡ್ತೀವಿ, ಅದಕ್ಕೋಸ್ಕರ ನಮ್ಮ ಬುದ್ಧಿಯೋಗ ಸದಾ ಬಾಬನ ಜೊತೆಯಲ್ಲೇ ಇರುತ್ತೆ
ಕಟ್ಟಾಗೋದೇ ಇಲ್ಲ ಅಂತ ಅನ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ನೆನಪು ಮಾಡಲೇಬೇಕು, ಇಲ್ಲಿ ಪರಿಶ್ರಮ ಪಡಲೇಬೇಕು. ಶ್ರೇಷ್ಠಾಚಾರಿಗಳಾಗುವುದು ನೆನಪಿನಿಂದ, ಕೇವಲ ಶುದ್ಧ ಭೋಜನದಿಂದಲೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಪವಿತ್ರತೆಯೇ ಫಸ್ಟ್ ಆಗಿದೆ. आत्मा को शुद्ध बनाने के लिए योग का बल चाहिए. पानी में स्नान आदि करने से तो पावन बन नहीं सकते हैं, क्योंकि पतित आत्मा ही बनती है. ऐसा थोड़े ही कहेंगे जेवर झूठा है सोना सच्चा है. वो लोग समझते हैं आत्मा शुद्ध है, जेवर माना शरीर झूठा है, उनको हम साफ करते हैं, परंतु नहीं. आत्मा शुद्ध है तो शरीर भी शुद्ध होती है. यहाँ एक भी शुद्ध नहीं. सचयुग में ऐसा नहीं कहेंगे. वह तो संपूर्ण निर्विकारी होंगे. छोला विकारी हो तो आत्मा फिर पवित्र कैसे हो सकती है? सोना पवित्र और जेवर झूठे बने, यह कैसे हो सकता है? यह अच्छी तरह समझाना है. इस समय कोई भी श्रेष्ठाचार्य नहीं, बाप को भी नहीं जानते और पवित्र भी नहीं होते. ಇಲ್ಲಿ ಆತ್ಮ ಶುದ್ಧ ಆಗಬೇಕು ಅಂತಂದರೆ ಯೋಗ ಬಲದಿಂದನೇ ಅದಾಗಲು ಸಾಧ್ಯ ಅಂತ ಹೇಳ್ತಾರೆ. ನೀವು ಸ್ನಾನ ಮಾಡಿದ್ರೆ ಆ ನೀರು ಶರೀರವನ್ನು ಶುದ್ಧ ಮಾಡಬಹುದೇ ಹೊರತು ಆತ್ಮವನ್ನು ಮಾಡಲು ಸಾಧ್ಯ ಇಲ್ಲ. ಏಕೆ? ಪಾಪ ಯಾವುದ್ರಲ್ಲಿ ಇದೆ? ಆತ್ಮದಲ್ಲಿಯೇ ಅಲ್ವ ಇರೋದು. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಏನಾದರೂ ಹೇಳಲಾಗತ್ತಾ? ಚಿನ್ನ ಸ್ವಚ್ಛವಾಗಿರೋದೆ, ಪ್ಯೂರ್ ಆಗಿರೋದೆ, ಆದರೆ ಹಾಕೊಂಡಿರುವಂಥ ಅದರಿಂದ ಮಾಡಲ್ಪಟ್ಟಿರುವಂಥ ಆಭರಣ ನಕಲಿ ಆಯಿತು ಅಂತ ಹೇಳಲಾಗತ್ತಾ? ಚಿನ್ನ ಪ್ಯೂರ್ ಆಗಿದ್ರೆ ಆಭರಣವು ಪ್ಯೂರ್ ಆಗಿರುತ್ತಲ್ಲ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಆತ್ಮ ಪಾವನವಾಗಿದ್ದಾಗ ಶರೀರವೂ ಕೂಡ ಪಾವನವಾಗಿರೋದೇ, ಸ್ವಚ್ಛವಾಗಿರೋದೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗ ಈ ಸತ್ಯ ನಿಮಗೆ ತಿಳಿದಿರುತ್ತೋ, ಈ ರೀತಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶ್ರೇಷ್ಠರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಸತ್ಯಯುಗದಲ್ಲಿ ಈ ರೀತಿನೂ ಹೇಳಲಾಗಲಿ, ಇಲ್ಲಿ ಒಬ್ಬರು ಕೂಡ ಶ್ರೇಷ್ಠರಿಲ್ಲ. ಇಲ್ಲಿ ಹಿಂಗೆ ಶ್ರೇಷ್ಠರಿಲ್ಲ ಅಂತ ಹೇಳ್ತೀವಿ, ಅಲ್ಲಿ ಯಾರೂ ಕೂಡ ಪತಿತರಿಲ್ಲ ಅಂತ ಹೇಳಲಾಗುತ್ತೆ. ಅಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ. ಅವ್ರು ಹಾಕೊಂಡಿರುವಂತಹ ವಸ್ತ್ರ ಅಂದರೆ ಈ ಶರೀರವೂ ಕೂಡ ಏನಾಗಿರುತ್ತೆ? ಸ್ವಚ್ಛ ಪಾವನವಾಗಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಈ ವಸ್ತ್ರ ಅಥವಾ ಈ ಶರೀರ ಯಾವಾಗ ವಿಕಾರಿ ಆಗಿರುತ್ತೋ ಅವಾಗ ಆತ್ಮ ಪವಿತ್ರ ಹಿಂಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಇವಾಗ ಚಿನ್ನ ಪವಿತ್ರವಾಗಿರುತ್ತೋ ಅದರಿಂದ ಮಾಡಲ್ಪಟ್ಟಿರುವಂತಹ ಆಭರಣವೂ ಕೂಡ ಪವಿತ್ರ ಅಂದರೆ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಾಬಾ. ಈ ಸಮಯದಲ್ಲಿ ಯಾರೊಬ್ಬರು ಶ್ರೇಷ್ಠಾಚಾರ್ಯರಿಲ್ಲ, ಏಕೆಂದರೆ ಯಾರೊಬ್ಬರು ತಂದೆಯನ್ನು ತಿಳ್ಕೊಂಡಿಲ್ಲ, ಪವಿತ್ರರು ಕೂಡ ಹಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಂದೆ ಏನು ಹೇಳ್ತಾರೆ? ತಮ್ಮನ ಆತ್ಮ ತಿಳಿದು ತಂದೆ ನೆನಪು ಮಾಡ್ತಾ ಬನ್ನಿ, ಆಗ ನೀವು స్వతహాವಾಗಿ దేహీ అభిమానిಗಳಾಗುತ್ತೀರಿ ಅಂತ ಹೇಳ್ತಿದ್ದಾರೆ. బాబా చెప్తున్నారు, ఇప్పుడు మీరు శ్రేష్టాచార్యులుగా అవ్వాలి అంటున్నారు బాబా. కొంతమంది ఏమనుకుంటారంటే, మేము బాబాకి భోగ్ పెడతాం కదా, బాబా దగ్గర తింటాము కదా, శుద్ధమైన భోజనం తింటాం కదా, దీని వలన మేము పావనంగా అయిపోతాము, స్మృతి అనేది సదా ఉంటుంది అని అనుకుంటారు. కానీ బాబా అంటున్నారు, ఇలా కాదు. మీరు స్మృతి సదాకాలికంగా ఉంటేనే, తండ్రితో మీరు సదాకాలికంగా తలంపు చేస్తేనే వికర్మలు అనేది వినాశనం అవుతుంది, లేదా మీరు శ్రేష్టాచారులుగా అవ్వగలరు అంటున్నారు. ఇంకా కొంతమంది ఏమంటారంటే, బంగారు స్వచ్ఛమైనదే, కానీ దాని నుండి చేసిన ఆభరణము స్వచ్ఛమైనది కాదు, కల్తీగా ఉంది, నకిలీగా ఉంది అని చెప్పబడుతుందా? లేదు కదా. బాబా అంటున్నారు, ఎప్పుడైతే ఆత్మ స్వచ్ఛముగా ఉంటుందో అప్పుడు ఈ శరీరం కూడా స్వచ్ఛమైనది మీకు లభిస్తుంది, సత్యుగంలో లభించినట్లు. సత్యుగంలో సంపూర్ణ నిర్వికారులని మరియు వారు మర్యాద పురుషోత్తములని సదా పవిత్రులని చెప్పబడుతుంది. కానీ బాబా అంటున్నారు, ఈ ప్రపంచంలో ఏ ఒక్కరూ అలా పవిత్రంగా లేరు, ప్రతి ఒక్కరూ కూడా భ్రష్టాచారిగా అయిపోయారు. ఎందుకంటే తండ్రిని తెలుసుకోలేదు మరియు పవిత్రులుగా కూడా కాలేరు అని అంటున్నారు. तुम बच्चे जानते हो कि गरीब ही गुप्त पुरुषार्थ करके राज्य भाग्य लेते हैं, बाकी तो सबका विनाश होना है. यह ज्ञान है भारत के लिए. बाप कहते हैं, मेरे भक्तों को यह ज्ञान सुनाओ. शिव के पुजारी हो या देवताओं की पुजारी हो, दूसरे धर्म के भी बहुत कन्वर्ट हो गए हैं, उससे भी
निकल आएंगे। मूल बात है पवित्रता। तब तो अपवित्र मनुष्य उन्हों को अपना गुरु बनाए माथा टेकते हैं। परमात्मा तो है एवर पवित्र, उनको संपूर्ण निर्विकारी भी नहीं कह सकते। परमात्मा की महिमा ही अलग है, देवताओं की महिमा अलग गाई जाती है, संपूर्ण निर्विकारी इत्यादि। उनको फिर विकारी जरूर बनना है। ಇವಾಗ ನಿಮ್ಮ ಮಕ್ಕಳು ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ, ಅದರಲ್ಲೂ ಕೂಡ ಜಾಸ್ತಿ ಬಡವರು ಪುರುಷಾರ್ಥ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಚಿಂತೆನೇ ಇರೋದಿಲ್ಲ. ಚಿಂತೆ ಇರುತ್ತಾ ಬಡವರಿಗೆ? ಇರೋದು ಯಾವುದು ಕೈಯಲ್ಲಿ ಹಣ ಇಲ್ಲ ಅಂತಂದ್ರೆ ಚಿಂತೆನೇ ಇರೋದಿಲ್ಲ. ಎಷ್ಟು ಹಣ ಜಾಸ್ತಿ ಆಗುತ್ತೆ ಅಷ್ಟು ಚಿಂತೆ ಬರುತ್ತೆ. ಇಲ್ಲ ಅನ್ನೋದಷ್ಟೇ ಚಿಂತೆ. ಹೇಳ್ತಾ ಇದ್ದಾರೆ ಇವಾಗ ಜಾಸ್ತಿ ಆ ಚಿಂತೆಯೂ ಕೂಡ ಬೇಡ. ಏಕೆಂತಂದ್ರೆ ಬಾಬಾ ಹೇಳ್ತಾರೆ, ಈಗ ನಿರಾಕಾರ ತಂದೆಯೇ ನಿಮಗೆ ಸಿಕ್ಬಿಟ್ಟಿದ್ದಾರೆ. ನೀವೆಷ್ಟು ಶಿವಭಾವ ನೆನಪು ಮಾಡ್ತೀರಿ, ಎಷ್ಟು ವಿಕರ್ಮ ವಿನಾಶ ಆಗಿ ನಿಮ್ಮ ರಾಜ್ಯ ಭಾಗ್ಯ ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾರ. ಇವಾಗ ವಿನಾಶವೇ ಎದುರುಗಡೆ ಇದೆ, ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಬಿಡಿ. ತಂದೆ ಹೇಳ್ತಿದ್ದಾರೆ, ಭಕ್ತರಿಗೆ ನೀವು ಹೋಗಿ ಜ್ಞಾನವನ್ನು ತಿಳಿಸಿ ಅಂತ ಹೇಳ್ತಿದ್ದಾರೆ. ಶಿವಭಾವರ ಭಕ್ತರಿದ್ದಾರಲ್ಲ, ಮಂದಿರದಲ್ಲೂ ಕೂಡ ಹೋಗಿ, ಶಿವನ ಮಂದಿರದಲ್ಲಿ ಹೋಗಿ, ದೇವತೆಯ ಮಂದಿರಕ್ಕೆ ಹೋಗಿ, ಅಲ್ಲಿರುವಂಥ ಪೂಜಾರಿಗಳಿಗೆ, ಅಲ್ಲಿ ಬರುವಂತಹ ಭಕ್ತರಿಗೆ ಜ್ಞಾನವನ್ನು ತಿಳಿಸಿ. ನಿಮ್ಮ ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಬಾಬಾ ಹೇಳ್ತಾರೆ ಎಲ್ಲ ಧರ್ಮಗಳಲ್ಲೂ ಕೂಡ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಶಿವಬಾಬರ ಮಕ್ಕಳು. ಅದರಿಂದ ಎಲ್ಲ ಕಡೆ ಹೋಗಿ ನಾವು ಜ್ಞಾನವನ್ನು ತಿಳಿಸ್ಬೇಕು. ಇಲ್ಲಿ ಮೂಲವಾಗಿರುವಂತಹ ವಿಷಯ ಪವಿತ್ರರಾಗುವುದು ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಎಷ್ಟು ತಂದೆ ನೆನಪು ಮಾಡ್ತೀರೋ ಅಷ್ಟು ಪವಿತ್ರರಾಗ್ತೀರಿ. ಇಲ್ಲಿ ಭಕ್ತಿ ಮಾರ್ಗದಲ್ಲೂ ಕೂಡ ನೋಡಿ, ಅಪವಿತ್ರವಾಗಿರುವಂಥ ಮನುಷ್ಯರು ಏನು ಮಾಡ್ತಾರೆ, ಪವಿತ್ರರಾಗಿರುವಂಥ ದೇವತೆಯ ಎದುರುಗಡೆ ಹೋಗಿ ಅಥವಾ ಗುರುಗಳ ಹತ್ರ ಕೂಡ ಹೋಗಿ ತಲೆಬಾಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಇಲ್ಲಿ ಯಾವ ಮಹಿಮೆ ನಾವು ದೇವತೆಯರಿಗೆ ಮಾಡ್ತೀವೋ ಆ ಮಹಿಮೆ ತಂದೆಗೆ ಮಾಡಲಾಗುವುದಿಲ್ಲ. ತಂದೆಗೆ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮನಂತ ಹೇಳಲಾಗುತ್ತಾ? ಹೇಳ್ತೀವ? ಹೇಳಲಾಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಏಕೆ ಅಂತಂದರೆ ಬಾಬಾ ಹೇಳ್ತಾರೆ ಸಂಪೂರ್ಣರು ಮತ್ತೆ ವಿಕಾರಿ ಈ ರೀತಿ ಆಗುವುದು ಮನುಷ್ಯರು, ಪರಮಾತ್ಮ ಅಲ್ಲ. ಪರಮಾತ್ಮ ಎವರ್ ಸದಾ ಪವಿತ್ರರೇ ಅವರು. ಅವರಿಗೋಸ್ಕರ ಸ್ಪೆಷಲ್ ಆಗಿ ಮಹಿಮೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. यादव और कौरव यथा राजा रानी तथा प्रजा सबने विनाश को पाया। बाकी जय जयकार पांडव सेना की हुई वह है गुप्त। शास्त्रों में तो दिखाया है पांडव पहाड़ों पर गल गए, प्रलय का हिसाब निकल गया। तो बहुत प्रलय ही होता नहीं है। गीता का भगवान कहते हैं, मैं धर्म की स्थापना करता हूँ, पतित दुनिया में आया हूँ पावन राज्य बनाने, राजयोग सिखाने आया हूँ। यह जो प्रदर्शनी होता है उसमें राजयोग भी सिखाया जाता है। तुम्हारा सारा मदार है समझाने पर। बाबा ने कहा था, यह चित्र बनाओ कि कैसे हम राजयोग में रहते हैं। ऊपर में शिव बाबा का चित्र हो, हम शिव बाबा की याद में बैठे हैं, उनकी मत पर चलते हैं। वह है श्री श्री रुद्र जो हमको श्रेष्ठ बनाते हैं। श्री श्री का टाइटल वास्तव में उन्हों को ही दिया जाता है। यह भारत क्यों इतना गिरा है? एक तो शिव बाबा को सर्वव्यापी समझकर बैठे और अपने को ईश्वर मान बैठे. ತಂದೆ ಹೇಳ್ತಾ ಇದ್ದಾರೆ, ಎಲ್ಲ ಶಾಸ್ತ್ರವೂ ಕೂಡ ಗುಪ್ತವಾಗಿ ಬರೆಯಲಾಗಿದೆ. ಅಂದರೆ ಈಗ ನೀವು ಸತ್ಯವಾಗಿ ಯಾವ ಮಾತುಗಳನ್ನು ಧಾರಣೆ ಮಾಡ್ತಾ ಇದ್ದಿದ್ದು ಹೊರಗಿನವ್ರಿಗೆ ಗೊತ್ತಿಲ್ಲ. ಯಾದವರು ಹಾಗೂ ಕೌರವರು ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದು ಇಲ್ಲಿ ವಿನಾಶ ಆಗಲೇಬೇಕು. ಎಲ್ಲರೂ ವಿನಾಶ ಆಗುವ ಸಮಯದಲ್ಲಿ ಯಾರ್ದು ಜಯ ಜಯಕಾರ ಆಗುತ್ತೆ? ಪಾಂಡವ ಸೇನೆದೇ ಜಯ ಜಯಕಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪಂಚ ಪಾಂಡವರದ ಜಯ ಜಯಕಾರ ಆಗುವುದು ನಾವೇ ತಾನೆ. ಬಾಬಾ ಹೇಳ್ತಿದ್ದಾರೆ ಈಗ ಇದೆಲ್ಲವೂ ಕೂಡ ಗುಪ್ತವಾಗಿದೆ. ಶಾಸ್ತ್ರದಲ್ಲಿ ಏನು ತೋರಿಸ್ತಾರೆ? ಪಾಂಡವರು ಬೆಟ್ಟದ ಮೇಲೆ ಹೋಗಿ ಕರು ಹೋಗುದು ಅಂತ ತೋರಿಸ್ತಾರೆ, ಪ್ರಳಯ ಇತ್ಯಾದಿ ಆಯಿತು ಅಂತ ತೋರಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ ಆ ರೀತಿ ವಿಷಯವೇ ಇಲ್ಲ ಅಂತ ಹೇಳ್ತಾರೆ. ಪ್ರಳಯ ಇತ್ಯಾದಿ ಯಾವುದು ಆಗೋದಿಲ್ಲ, ಅಂದರೆ ಪರಿವರ್ತನೆ ಆಗುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಗೀತೆಯ ಭಗವಂತ ಹೇಳುತ್ತಿದ್ದಾರೆ, ನಾನು ಧರ್ಮ ಸ್ಥಾಪನೆ ಮಾಡಲು ಬರುತ್ತೇನೆ, ಪತಿತ ಪ್ರಪಂಚದಲ್ಲೇ ಬರುತ್ತೇನೆ. ಯಾಕೆ? ಪಾವನ ರಾಜ್ಯವನ್ನು ಸ್ಥಾಪನೆ ಮಾಡಲು ಅಂತ ಹೇಳ್ತಿದ್ದಾರೆ ಬಾಬಾ.
ಈಗ ತಂದೆ ಹೇಳ್ತಾರೆ, ಪ್ರದರ್ಶನಿ ಹತ್ರ ಹೋಗಿ ತಿಳಿಸಿ ರಾಜಯೋಗವನ್ನು ಹೆಂಗೆ ತಂದೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಕಲಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಚಿತ್ರವನ್ನು ಕೂಡ ಮಾಡಿ ಹೆಂಗೆ ನಾವು ರಾಜಯೋಗವನ್ನು ಕಲ್ತ್ಕೊಳ್ತಾ ಇದ್ದೀವಿ ಅಂತ ಬಾಬಾ ಮೊನ್ನೆ ವಾಣಿಯಲ್ಲೂ ಕೂಡ ಹೇಳಿದ್ರು, ನಿನ್ನೆ ವಾಣಿಯಲ್ಲೂ ಕೂಡ ಹೇಳ್ತಾ ಇದ್ರಲ್ಲ ಸೇವಾತ್ಮಕ ಚಿತ್ರಗಳನ್ನ ಹೆಂಗೆ ಮಾಡಬೇಕು ಅಂತ. ನಿನ್ನೆ ಕೃಷ್ಣನ ಬಗ್ಗೆ ಹೇಳಿದ್ರು, ಇವತ್ತು ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಮೊನ್ನೆ ಕೃಷ್ಣ, ನಿನ್ನೆ ರಾಮ, ಇವತ್ತು ರಾಜಯೋಗದ ಬಗ್ಗೆ ತಿಳಿಸ್ತಾರೆ. ಮೇಲೆ ಶಿವಬಾಬರನ್ನು ಇಡಿ, ಆನಂತರ ನೀವು ತಪಸ್ವಿ ಸ್ವರೂಪವನ್ನು ತೋರಿಸಿ ನೀವು ತಂದೆ ಶ್ರೀಮಂತ ಅಂತ ಹೆಂಗೆ ನಡೀತಾ ಇದ್ದೀರಿ ಅದನ್ನು ಕೂಡ ತೋರಿಸಿ ಅಂತ ಹೇಳಿದ್ದಾರೆ. ಹೀಗೆ ನೀವು ಶಿವಬಾಬರ ನೆನಪಿನಲ್ಲಿ ಕುಳಿತುಕೊಳ್ಬೇಕು, ಎಲ್ಲರಿಗೂ ಕೂಡ ಅರ್ಥ ಮಾಡಿಸಬೇಕು. ಅವರೇ ಶ್ರೀ ಶ್ರೀ ರುದ್ರ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂಥವ್ರು ಅವರೇ. ಶ್ರೀ ಶ್ರೀ ಎನ್ನುವಂಥ ಟೈಟಲ್ ಶಿವಬಾಬಾ ಒಬ್ಬರಿಗೆ ಮಾತ್ರ ಕೊಡಲು ಸಾಧ್ಯ. ಮತ್ತು ನಾವು ಅರ್ಥ ಮಾಡಿಸುವಾಗ ಈ ಭಾರತ ದೇಶ ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಬಂತು, ಯಾಕೆ ಬಿದ್ದೋಯ್ತು ಅಂತ ನಾವು ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಡೌನ್ಫಾಲ್ ಆಫ್ ಭಾರತ್ ಆ್ಯಂಡ್ ರೈಸ್ ಆಫ್ ಭಾರತ್ ಅಂತ ನಾವು ಕೋರ್ಸಲ್ಲಿ ಯಾವ ಚಿತ್ರವನ್ನು ಹೇಳ್ತೀವಿ, ಭಾರತ ಉತ್ಥಾನ ಹಾಗೂ ಪತನ ಅಂತ. ಭಾರತದ ಪತನ ಯಾಕಾಯಿತು ಅಂತ ನಾವು ತಿಳಿಸ್ತೀವಿ. ಬಾಬಾ ಅದಕ್ಕೆ 2 ಕಾರಣಗಳು ಹೇಳ್ತಾರೆ. ಯಾಕೆ ಭಾರತ ಇಷ್ಟೊಂದು ಪತನ ಆಯಿತು? ಬಾಬಾವನ್ನ ಸರದಾತ ಅಂತ ಹೇಳ್ಬಿಟ್ಟು ಅದು ಬಾಬಾ ಎಲ್ಲ ಇದ್ದಾರೆ, ಆತ್ಮ ಪರಮಾತ್ಮ ಈ ರೀತಿಯಲ್ಲಿ ಕಾರಣವಾಗಿ ಅವ್ರನ್ನ ಅವಮಾನ ಮಾಡಿದಂಗೆ. ಹೌದು ನೋಡಿ, ಬಾಬಾ ಹೇಳ್ತಾರೆ 2 ಕಾರಣ. ಏನು ಅಂತಂದ್ರೆ ಪರಮಾತ್ಮನನ್ನು ಸರ್ವವ್ಯಾಪಿ ಅಂತ ಹೇಳಿರುವಂತ ಕಾರಣ. ಸರ್ವವ್ಯಾಪಿ ಅಂತಂದ್ರೆ ಕಲ್ಲಿನಲ್ಲಿ ಮಣ್ಣಲ್ಲಿ ಅಷ್ಟೇ ಇಲ್ಲದೆ ವಿಕಾರಿ ಮನುಷ್ಯರು, ಯಾರು ಚೀಚಿ ಮನುಷ್ಯರು ಅಂತ ನಾವು ಹೇಳಿದ್ದೀವಿ ಅಂಥವರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿರೋದು ಮೊದಲನೇ ವಿಷಯ. ಎರಡನೇದು ಏನಂತಂದ್ರೆ ಅಂದರೆ ಸರ್ವವ್ಯಾಪಿ ಅಂದರೆ ಎಲ್ಲರಲ್ಲೂ ಕೂಡ ಭಗವಂತ ಕಲ್ಲಿನಲ್ಲಿ ಮನೆಯಲ್ಲಿದ್ದಾನೆ, ಹಾಗೂ ಸ್ವಯಂವೂ ಕೂಡ ಪರಮಾತ್ಮ ಅಂತ ಹೇಳಿರೋದು ಇದೆರಡನೇ ವಿಷಯ. ಈ 2 ಮಾತನ್ನು ನಾವು ಪರಮಾತ್ಮನ ಗ್ಲಾನಿ ಮಾಡಿದ್ದೀವಿ ಅಂತ ಹೇಳ್ತಾರೆ. तो अभी तुम जानते हो सद्गुरु तो एक ही बाप है, उनकी यह जन्मभूमि. ಸದ್ಗುರು ಎಷ್ಟು ಜನ ಇದ್ದಾರೆ? ಒಬ್ಬರು ಮಾತ್ರ ಇದ್ದಾರೆ ಅಂತ ಹೇಳ್ತಿದ್ದಾರೆ ಶಿವಬಾಬಾ. ಅವರ జన్మభూమి కూడా ఇదే భారతవాಗಿದೆ. అంటే బాబా అంటున్నారు, ఇప్పుడు నేను మీకు రాజయోగం నేర్పించేందుకు వచ్చాను, పతిత ప్రపంచంలోనే నేను వస్తాను మిమ్మల్ని పావనంగా చేయడానికి అంటున్నారు బాబా. కావున అర్థం చేయించేటప్పుడు ఈ రాజయోగం గురించి కూడా చెప్పండి, రాజయోగం యొక్క చిత్రాలు కూడా చేయండి. అంటే పైన శివబాబు ఉన్నట్లు, క్రింద మీరు తపస్సు స్వరూపంలో కూర్చున్నట్లు, శివబాబు యొక్క మతాన్ని మీరు అనుసరిస్తున్నట్లు చూపించండి అని బాబా చెప్పారు. ఇప్పుడు ఒక్క శివబాబు యొక్క మతమునే మీరు అనుసరించాలి, వారిని ఒక్కరినే స్మృతి చేయాలి అని అంటున్నారు. శ్రీ శ్రీ రుద్ర అని శివబాబాకి మాత్రమే చెప్పబడుతుంది, ఎందుకంటే వారే వచ్చి మనల్ని శ్రేష్టంగా చేస్తారు. అందుకే వాస్తవికంగా టైటిల్ అనేది బాబాకి ఇవ్వాలి. ఇంకా భారతదేశం యొక్క పతనం ఎందుకు అయ్యింది అని కూడా అర్థం చేయించాలి. ఎందుకు అయింది అంటే, ఒకటి శివబాబాని అంటే ఈశ్వరుని సర్వ్యాపి అని చెప్పటం, రెండవది ప్రతి ఒక్కరూ తమని తాము ఈశ్వరుడు అని చెప్పుకోవటం. ఈ 2 విషయాల ద్వారా భారతదేశం యొక్క పతనం అయ్యింది అని అంటున్నారు. ఇప్పుడు సద్గురు వచ్చారు, ఆ సద్గురు ఒకరే, వారి జన్మభూమి ఇదే భారతదేశం. सच्ची सच्ची सत्यनारायण की कथा बाप ही आकर सुनाए, बेड़ा पार करते हैं. बाप कहते हैं पतित पावन तो तुम मुझे ही कहते हो ना, मुझे ही सबको वापस ले जाना है. यह कयामत का समय है जबकि हिसाब किताब चुप कर हम वापस जाए. सब कहते हैं नव भारत नव दिल्ली हो, यह नव भारत तो स्वर्ग ही था, अब तो नरक है ना. भ्रष्टाचारी बनते हैं, यह समझने और समझाने की बातें हैं. सत्य सत्य ಸತ್ಯನಾರಾಯಣ ಕಥೆ ತಂದೆ ಬಂದು ತಿಳಿಸ್ಕೊಡ್ತಾರೆ, ಇದರಿಂದಾನೇ ನಮ್ಮ ದೋಣಿ ತೀರಕ್ಕೆ ಹೋಗುತ್ತದೆ ಅಂತ ಹೇಳ್ತಾರೆ ಬಾಬಾ. ತಂದೆ ಹೇಳ್ತಾರೆ, ಪತಿತ ಪಾವನೆಯನ್ನು ನನಗೇ ಹೇಳಲಾಗುತ್ತೆ, ನಾನೇ ನಿಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೇನೆ. ಇದು ಯಾವ ಸಮಯವಾಗಿದೆ? ಅಂತಿಮ ಸಮಯವಾಗಿದೆ. ಆದ್ರಿಂದ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಏನ್ ಬಯಸ್ತಾರೆ? ಹೊಸ ಭಾರತ ಅಂತ ಹೇಳ್ತಾರಲ್ವ. ಇವಾಗ ನರೇಂದ್ರ ಮೋದಿ ಕೂಡ ಏನ್ ಮಾಡಿದ್ದಾರೆ? ಹೊಸ ಭಾರತ, ನವೀನತೆ ಕಡೆಗೆ
ಏನು ಒಂದು ಮಾರ್ಗವನ್ನು ತಯಾರು ಮಾಡಲಿಕ್ಕೆ ಹೊಸ ಸ್ಕೀಮ್ಸು ಕೂಡ ತಯಾರು ಮಾಡಿರ್ತಾರೆ. ಹೊಸ ಭಾರತ ಬೇಕು, ಹೊಸ ಡೆಲ್ಲಿ ಬೇಕು ಅಂತ ಬಯಸ್ತಾರೆ. ಅದನ್ನು ಸ್ಥಾಪನೆ ಮಾಡಲು ನಾನೇ ಬಂದಿದ್ದೇನೆ. ಹೊಸ ಭಾರತ ಆಗೋದು ಸ್ವರ್ಗದಲ್ಲಿ, ಈ ನರಕದಲ್ಲಿ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲರಲ್ಲಿ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೂ ಅರ್ಥ ಮಾಡಿಸುವಂತಹ ಮಾತುಗಳಾಗಿವೆ. తండ్రి అంటున్నారు, సత్యమైన సత్యనారాయణ కథను నేనే మీకు తెలిపిస్తాను, దీని ద్వారానే మీ నావ తీరానికి చేరుతుంది అంటున్నారు. తండ్రి అంటున్నారు, పతిత పావనుడని నన్నే అంటారు, నేనే మీ అందరినీ వాపస్ ఇంటికి తీసుకెళ్తాను. ఇది మృత్యు యొక్క సమయము, అంటే ఇది అంతిమ సమయము. కావున అన్ని లెక్కాచారాలను సమాప్తం చేసుకోండి. ఇక్కడున్న వారు మాకు కొత్త భారతదేశం కావాలి, నవ భారతదేశం కావాలి, కొత్త ఢిల్లీ కావాలి అని అంటారు. కానీ కొత్త భారతదేశము స్వర్గంలోనే స్థాపన అవుతుంది అని అంటున్నారు. స్వర్గంలోనే ఉంటుంది. ఇది నరకము. ఇక్కడ అందరూ భ్రష్టాచారులుగానే ఉంటారు, అవుతారు అని అంటున్నారు బాబా. आत्मा और परमात्मा का रूप का कोई जानते ही नहीं, बल्कि कहते हैं हम आत्मा परमात्मा की संतान है, परंतु नॉलेज चाहिए ना। बाप ने नॉलेज दिया, आत्मा ने नॉलेज कहाँ से आया? हम आत्मा कितने पुनर्जन्म लेती है, कहाँ रहती है, फिर कैसे आती है, क्यों दुखी बनती है, कुछ भी समझ नहीं है। तुम बच्चे जानते हो हम आत्माओं को पवित्र बनना ही है, तो वह दैवी गुण भी चाहिए ना। मैं देवता बन रहा हूँ, तो मेरे में कोई भी अवगुण नहीं होना चाहिए, नहीं तो 100 गुण ದಂಡ ಪಡ್ತಾ है. ಬಾಬಾ ಹೇಳ್ತಾ ಇದ್ದಾರೆ, ಈಗ ಆತ್ಮ ಪರಮಾತ್ಮನ ಸಂತಾನ ಎನ್ನುವಂತಹ ಜ್ಞಾನ ಈಗ ನಿಮಗೆ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ಆತ್ಮ ಹಾಗೂ ಪರಮಾತ್ಮನ ರೂಪದ ಬಗ್ಗೆ ಯಾರೂ ಇಲ್ಲಿವರೆಗೂ ತಿಳಿದುಕೊಂಡಿಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಆತ್ಮನೇ ಪುನರ್ಜನ್ಮ ಪಡ್ಕೊಳ್ತೀವಿ, ನಾವು ಹೆಂಗಿದ್ವಿ, ಹೆಂಗಾಗದ್ವಿ, ಹೆಂಗೆ ದುಃಖಿಗಳಾಗದ್ವಿ, ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಆತ್ಮರೇ ಈಗ ತಿಳ್ಕೊಂಡು ಪವಿತ್ರರಾಗ್ತಾ ಇದ್ದೀವಿ, ನಾವು ದೈವೀ ಗುಣ ಇರುವಂಥವರಾಗಿ ಆಗ್ತಾ ಇದ್ದೀವಿ ಅಂತ ಬಾಬಾ ಹೇಳ್ತಾರೆ. ನಾನು ದೇವತೆ ಆಗಬೇಕು ಅಂತ ಎಲ್ಲರೂ ಹೇಳಿದ್ದೀರಲ್ವ. ದೇವತೆಗಳಾಗಬೇಕು ಅಂತಂದ್ರೆ ಏನು ಬೇಕು? ದೈವೀ ಗುಣ ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಿಮ್ಮಲ್ಲಿ ಯಾವುದೇ ಅವಗುಣವೂ ಕೂಡ ಇರಬಾರದು, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಅವಗುಣ ಇದ್ರೆ ಏನಾಗುತ್ತೆ? 1000ರಷ್ಟು ಶಿಕ್ಷೆಯನ್ನು పడుకోలేಬೇಕಾಗುತ್ತೆ ಅಂತ ಹೇಳ್ತಾ ఇದ್ದಾರೆ బాబా. బాబా అంటున్నారు, ఇక్కడ మీరు అర్థం చేసుకోవాలి, నేను ఆత్మ పరమాత్ముడి యొక్క సంతానము అని. నేను ఆత్మ పరమాత్ముడి యొక్క సంతానము అని మీరు తెలుసుకోండి అని అంటున్నారు బాబా. ఇలా మీరు తెలుసుకున్నప్పుడే మీరు పావనులుగా అవుతారు అంటున్నారు. నేను దేవతగా అవ్వాలి అని మీరు అంటారు. అలాంటప్పుడు దైవీ గుణాలు కావాలి కదా అని అంటున్నారు బాబా. దైవీ గుణాలు ఉంటేనే మీరు దేవతగా అవ్వగలరు. కావున ఈ అవగుణం ఉన్న మీలో ఇప్పుడు తీసివేయండి అని అంటున్నారు. पवित्रता की प्रतिज्ञा करके फिर कोई बुरा कर्तव्य करते तो 100% पवित्र बन पड़ते हैं, सर्विस के बदले और ही डिसर्विस करते हैं, इसलिए फिर पद भ्रष्ट हो जाता है। हमेशा आपस में एक दो का ज्ञान की चर्चा चलनी चाहिए। हम बाबा के पास आए हैं कांटों से फूल अथवा मनुष्य से देवता बनने, बाप और वर्षे को याद करना है। यही बात एक दो को सुनानी चाहिए। आत्मा और परमात्मा का रूप भी कोई जानते नहीं है, बल कहते हैं आत्मा परमात्मा की संतान है, परंतु नॉलेज चाहिए, धारणा चाहिए। जो मायावी बातें करते हैं, किसी को दुख देते हैं, वह ट्रैक्टर कहा जाता है. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ನೀವು ಬಾಬಾವರ ಮಗುವಾದ ನಂತರ ಅಥವಾ ಪವಿತ್ರರಾದ ನಂತರ ಯಾವುದಾದರೂ ಅಪವಿತ್ರ ಕರ್ಮವನ್ನು ಮಾಡಿದರೆ ನೀವು 100% ಅಂದರೆ 100% ನೀವು ಅಪವಿತ್ರ ಆಗ್ಬಿಡ್ತೀರಾ, ದುಃಖಿಯರಾಗ್ಬಿಡ್ತೀರಾ. ಅದಕ್ಕೋಸ್ಕರ ತಂದೆಯ ಡಿಸ್ಸರ್ವಿಸ್ ಮಾಡ್ತೀರಾ, ಸರ್ವಿಸ್ ಮಾಡುವ ಬದಲಾಗಿ ಪದವಿ ಭ್ರಷ್ಟ ಆಗುತ್ತೆ. ಅದಕ್ಕೋಸ್ಕರ ಪರಸ್ಪರ ನೀವು ಸೇರಿದಾಗ ಜ್ಞಾನದ ಚರ್ಚೆಯನ್ನು ಮಾಡಿ ಅಂತ ಹೇಳ್ತಾರೆ. ಎಂದಿಗೂ ಕೂಡ ಯಾವುದೇ ವ್ಯರ್ಥ ಚಿಂತನೆಯನ್ನು ಮಾಡಬೇಡಿ. ಇಲ್ಲಿ ನೀವು ಬಂದಿರೋದೇ ಯಾಕೆ? ಮುಳ್ಳುಗಳಿಂದ ಹೂಗಳಾಗಿ ಆಗುವುದಕ್ಕೆ, ಮನುಷ್ಯರಿಂದ ದೇವತೆಗಳಾಗುವುದಕ್ಕೆ, ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ. ಅದಕ್ಕೋಸ್ಕರ ಇದೇ ಮಾತುಗಳನ್ನು ನೀವೆಲ್ಲರಿಗೂ ತಿಳಿಸಬೇಕು. ಆತ್ಮ ಹಾಗೂ ಪರಮಾತ್ಮನ ರೂಪದ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ.
ಕೇವಲ ಇಷ್ಟು ಮಾತ್ರ ಹೊರಗಿನವ್ರು ಹೇಳಿದ್ರು ಆತ್ಮ ಪರಮಾತ್ಮನ ಸಂತಾನ ಅಂತ. ಆದರೆ ಜ್ಞಾನ ಬೇಕಾಗುತ್ತೆ, ಧಾರಣೆ ಇರಬೇಕಾಗುತ್ತೆ. ಮಾಯಾವಿ ಮಾತುಗಳನ್ನು ನೀವು ಇಲ್ಲಿ ಆಡಬೇಡಿ. ಆ ರೀತಿ ಆಡಿದರೆ ಇತರಿಗೆ ದುಃಖವನ್ನು ಕೊಟ್ಟರೆ ನೀವು ಕೆಟ್ಟರಾಗ್ಬಿಡ್ತೀರಾ, ಅಂದರೆ ನೀವು ಬಿದ್ದೋಗ್ಬಿಡ್ತೀರಾ. यह भी दिखाया है ना कि असुरों को ज्ञान अमृत पिलाया वह फिर वह बाहर जाकर गंद करते थे। ऐसे भी बहुत है जो ज्ञान अमृत पीते भी रहते हैं और डिसर्विस भी करते रहते हैं। वास्तव में तुम सब कन्याएं, अरे अधर कुमारी के तो मंदिर बने हुए हैं, दिलवाड़ा भी है ना, तो तुम्हारा एक्यूरेट यादगार भी है। तुम्हारे में भी किसी की बुद्धि में मुश्किल बैठती है, बुद्धि बड़ी साफ चाहिए। ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳಲಾಗಿದೆ ಅಲ್ವಾ, ಅಸುರರು ಅಮೃತವನ್ನು ಕುಡಿದು ಹೊರಗಡೆ ಹೋಗಿ ಕೆಟ್ಟ ಕೆಲಸವನ್ನು ಮಾಡಿದ್ರು ಅಂತ. ಈಗ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅದು ಏನು ಅಂತ. ಇಲ್ಲಿ ಯಾರು ಜ್ಞಾನ ಅಮೃತವನ್ನು ಕುಡಿಯುತ್ತಾರೋ, ಕುಡಿದು ಕೂಡ ಹೊರಗಡೆ ಹೋಗಿ ಡಿಸ್ಸರ್ವಿಸ್ ಮಾಡ್ತಾರೋ ಅಂಥವ್ರ ಗಾಯನವೇ ಅದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವಾಸ್ತವದಲ್ಲಿ ನೀವೆಲ್ಲರೂ ಕನ್ಯೆಯರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅರೆ ಅದರ್ ಕುಮಾರಿ ಯಾರಿದ್ದೀರಾ, ನಿಮ್ಮ ಮಂದಿರವು ಕೂಡ ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ದಿಲ್ವಾಡ ಮಂದಿರದಲ್ಲಿ ಅಕ್ಯುರೇಟ್ ನಿಮ್ಮ ಯಾದ್ಗಾರ್, ನೆನಪಿನ ಚಿಹ್ನ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾರೆ ಬಾಬಾ. ಇಷ್ಟು ತಂದೆ ಹೇಳಿದ್ರು ಕೂಡ ಎಲ್ಲರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಏಕೆಂದರೆ ಈ ಜ್ಞಾನ ಅರ್ಥ ಮಾಡಿಕೊಳ್ಳಲು ಬುದ್ಧಿ ಏನಾಗಿರಬೇಕು, ಸ್ವಚ್ಛ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. तुम अभी ईश्वरीय परिवार के हो तो ख्याल करना चाहिए कि हमारी चलन कितनी अच्छी चाहिए। जो मनुष्य समझे कि इनको बरोबर श्रीमत मिलती है, यहाँ श्रेष्ठ थे श्रेष्ठ बने, तब वहाँ पद मिलेगा। श्रेष्ठ यहाँ बनना है, गृहस्थवार में रहते ही अंतिम जन्म पवित्र रहना है। ಈಗ ನಾವು ಈಶ್ವರಿ ಪರಿವಾರದವರಾಗಿದ್ದೀವಿ, ಈ ಚಿಂತನೆ ನಮಗಿರಬೇಕು, ನಮ್ಮ ಚಲನೆ ಎಷ್ಟು ಶ್ರೇಷ್ಠವಾಗಿರಬೇಕು ಅಂತ. ಯಾರಾದರೂ ಒಳ್ಳೆ ಮನೆತನದವರು ಇದ್ದಾರೆ ಅಂತಂದ್ರೆ ಅವ್ರ ಚಲನೆ ಕೂಡ ಎಷ್ಟು ಶ್ರೇಷ್ಠ ಇರುತ್ತೆ. ನಾವು ಕೂಡ ಇವಾಗ ಯಾರು ಪರಿವಾರದವರಾಗಿದ್ದೀವಿ, ಈಶ್ವರನ ಪರಿವಾರ. ಆದ್ದರಿಂದ ನಮ್ಮ ಚಿಂತನೆ ಅಥವಾ ನಮ್ಮ ಚಲನೆಯೂ ಕೂಡ ಅಷ್ಟೇ ಶ್ರೇಷ್ಠ ಇರಬೇಕು, ನಮ್ಮ ಮಾತುಗಳು ಕೂಡ ಅಷ್ಟೇ ಶ್ರೇಷ್ಠ ಇರಬೇಕು ಅಂತ ಹೇಳ್ತಾರೆ. ತಂದೆ ಬಂದು ಶ್ರೇಷ್ಠ ಮಾಡ್ತಾ ಇದ್ದಾರೆ, ಉನ್ನತ ಪದವಿಯನ್ನು ನೀಡುತ್ತಿದ್ದಾರೆ. ಅದರಿಂದ ಶ್ರೇಷ್ಠರಾಗಬೇಕು. ಗೃಹಸ್ಥವ್ಯವಹಾರದಲ್ಲಿ ಇರುತ್ತಲೂ ಕೂಡ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಲೇಬೇಕು ಅಂತ ತಂದೆ ಹೇಳ್ತಾರೆ. ಅಚ್ಚಾ ಬಾಬೋರಿಗೆ ನಮಸ್ತೆ ಹೇಳೋಣ. मीठे मीठे सिकले दे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्य सार. फर्स्ट पॉइंट, शुद्ध भोजन खाते हुए भी आत्मा को पावन बनाने के लिए याद की मेहनत जरूर करनी है. ಬಾಬಾ ಹೇಳ್ತಾರೆ, ಶುದ್ಧ ಭೋಜನವನ್ನು ಸ್ವೀಕರಿಸುತ್ತಿದ್ದರೂ ಆತ್ಮವನ್ನು ಪಾವನ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಶುದ್ಧ ಭೋಜನವನ್ನು ಸ್ವೀಕರಿಸುತ್ತಿದ್ದರೂ ಆತ್ಮ పావనವಾಗಿ ಮಾಡಿಕೊಳ್ಳಲು నెనపిన పరిశ్రమను ಮಾಡಲೇಬೇಕು. శుద్ధ భోజనాన్ని స్వీకరించినప్పటికీ ఆత్మని పావనంగా చేసుకునేటందుకు స్మృతి యొక్క పరిశ్రమను తప్పకుండా చేయాలి అని అంటున్నారు. యాద్ సే హీ శ్రేష్ఠాచారి బననా హై. స్మృతి ద్వారానే శ్రేష్ఠాచారుడిగా అవ్వాలి అని అంటున్నారు. వికర్మ వినాశ్ కర్నా హై. ವಿಕರ್ಮని ವಿನಾಶನ చేసుకోవాలి. ನೆನಪಿನಿಂದನೇ ಶ್ರೇಷ್ಠಾಚಾರಿಗಳಾಗಬೇಕು, ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. सेकेंड पॉइंट, इस कयामत के समय में जबकि घर वापस जाना है तो पुराना सब हिसाब किताब चुप्त कर देना है. ಈ ಅಂತಿಮ ಸಮಯದಲ್ಲಿ ಮನೆಗೆ ವಾಪಸ್ ಹೋಗಬೇಕು. ಆದ್ದರಿಂದ ಈ ಹಳೆಯ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಿ.
ಈ ಅಂತಿಮ ಸಮಯದಲ್ಲಿ ವಾಪಸ್ ಮನೆಗೆ ಹೋಗಬೇಕು. ಅದರಿಂದ ಈಗ ಎಲ್ಲ ಲೆಕ್ಕಾಚಾರಗಳನ್ನು समाप्ति ಮಾಡಿಕೊಳ್ಳಿರಿ. आपस में ज्ञान की चर्चा करनी है, मायावी बातें नहीं करनी है. ಪರಸ್ಪರ ಜ್ಞಾನದ ಚರ್ಚೆಯನ್ನು ಮಾಡಬೇಕು, మాయావి మాటಗಳನ್ನು ఆడబారదు. ఇప్పుడు మృత్యు యొక్క సమయం వచ్చింది, వాపస్ ఇంటికి వెళ్ళాలి. ఈ పాత ప్రపంచం యొక్క లెక్కాచారమును సమాప్తం చేసుకోవాలి. పరస్పరము జ్ఞానం యొక్క చర్చ చేయాలి, మాయావి మాటల్ని కాదు అంటున్నారు. वरदान. प्यूरिटी की रॉयल्टी द्वारा ब्राह्मण जीवन की विशिष्टता को प्रत्यक्ष करने वाले संपूर्ण पवित्र भव. प्यूरिटी की रॉयल्टी द्वारा ब्राह्मण जीवन की विशिष्टता को प्रत्यक्ष करने वाले संपूर्ण पवित्र भव. ಪವಿತ್ರತೆಯ ರಾಯಲ್ಟಿಯ ಮುಖಾಂತರ ಅಥವಾ ಪವಿತ್ರತೆಯ ಘನತೆಯ ಮುಖಾಂತರ ಬ್ರಾಹ್ಮಣ ಜೀವನದ ವಿಶೇಷತೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸಂಪೂರ್ಣ ಪವಿತ್ರ ಭಾವ. పవిత్రతయ రాయల్టీయ ముఖాంతరం పవిత్రతయ రాయల్టీ ద్వారా బ్రాహ్మణ జీవితంలో విశేషతని ప్రత్యక్షం చేసే సంపూర్ణ పవిత్ర భావ. स्पष्टीकरण. प्यूरिटी की रॉयल्टी ब्राह्मण जीवन की विशेषता है. जैसे कोई रॉयल फैमिली का बच्चा होता है तो उसके चेहरे से, चलन से मालूम पड़ता है कि यह रॉयल कुल का है. ऐसे ब्राह्मण जीवन की परत प्यूरिटी की झलक से होती है. चलन और चेहरे से प्यूरिटी की झलक तब दिखाई देगी जब संकल्प में भी अपवित्रता का नाम निशान न हो. प्यूरिटी अर्थात किसी भी विकार व अशुद्ध का प्रभाव न हो, तब संपूर्ण पावन कहेंगे. ಬಾಬಾ ಹೇಳ್ತಿದ್ದಾರೆ, ಪವಿತ್ರತೆಯ ರಾಯಲ್ಟಿಯೇ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ. ಹೀಗೆ ಯಾರಾದ್ರೂ ರಾಯಲ್ ಫ್ಯಾಮಿಲಿಯ ಮಗು ಇದ್ದಾರೆ ಅಂತಂದ್ರೆ ಅವರ ಚಹರೆಯಿಂದ, ಅವರ ಚಲನೆಯಿಂದ ಗೊತ್ತಾಗುತ್ತೆ ಇವರು ರಾಯಲ್ ಪರಿವಾರದವರು ಅಂತ. ಅದೇ ರೀತಿ ಬ್ರಾಹ್ಮಣ ಜೀವನದ ಪರಿಶೀಲನೆ ಪವಿತ್ರತೆಯ ಹೊಳಪಿನಿಂದ ಮಾಡಲಾಗುತ್ತೆ. ಚಲನೆಯಿಂದ, ಚಹರೆಯಿಂದ ಪವಿತ್ರತೆಯ ಹೊಳಪು ಕಾಣಿಸ್ಕೊಡ್ಬೇಕು. ಸಂಕಲ್ಪದಲ್ಲೂ ಅಪವಿತ್ರತೆಯ ಹೆಸರು ಗುರುತು ಇರಬಾರದು. ಪವಿತ್ರತೆ ಅಂದರೆ ಯಾವುದೇ ವಿಕಾರ ಅಥವಾ ಅಶುದ್ಧತೆಯ ಪ್ರಭಾವದಲ್ಲಿ ಬರಬಾರದು. ಅವಾಗ ಅವರನ್ನು సంపూర్ణ పవిత్రులు ಎಂದು ಹೇಳಲಾಗುತ್ತೆ. బాబా అంటున్నారు, బయట నడవడికను చూసి, ముఖమును చూసి ఎలాగైతే వీళ్ళు ఒక రాయల్ ఫ్యామిలీకి చెందిన వారని తెలిసిపోతుందో, ఇక్కడ పవిత్రత యొక్క వెలుగును చూసి చెప్పబడుతుంది అని అంటున్నారు. ఇప్పుడు మీరు ఈశ్వర్య కులం వారిగా అయ్యారు కావున అపవిత్రత అనేది సంకల్ప మాత్రంలో కూడా ఉండరాదు. పవిత్రత అంటే ఎప్పుడు కూడా అశుద్ధ లేదా వికారి ప్రభావంలోకి రాకూడదు అని అంటున్నారు. स्लोगन. होली हंस वह है जो व्यर्थ को समर्थ में परिवर्तन कर दे. ಯಾರು ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುತ್ತಾರೋ ಅವರೇ ಹೋಲಿ ಹಂಸರಾಗಿದ್ದಾರೆ. ఎవరైతే వ్యర్థమును సమర్థంలోకి పరివర్తన చేస్తారో వారే होली हंसలు. मातेश्वरी जी के अनमोल महावाक्य. यह ईश्वरीय सत्संग कॉमन सत्संग नहीं है. ఈ ఈశ్వరీయ సత్సంగము సాధారణమైన సత్సంగము కాదు. ఈశ్వర సత్సంగ సాధారణ సత్సంగ అಲ್ಲ. ಮಮ್ಮರವರ ವಿಶೇಷ ಮಹಾವಾಕ್ಯ. अपना यह जो ईश्वरीय सत्संग है कॉमन सत्संग नहीं. यह है ईश्वरीय स्कूल कॉलेज, जिस कॉलेज में अपने को रेगुलर स्टडी करनी है. बाकी तो सिर्फ सत्संग करना, थोड़ा समय व सुना, फिर तो जैसे है वैसे ही बन जाते हैं, क्योंकि वहाँ कोई रेगुलर पढ़ाई नहीं मिलती. यहाँ से कोई प्रारब्ध बने, इसलिए अपना सत्संग यहाँ कोई कॉमन सत्संग नहीं. अपना तो ईश्वरीय कॉलेज है जहाँ परमात्मा बैठ हमें पढ़ाते हैं और उस पढ़ाई को पूरी धारणा कर ऊंच पद को प्राप्त करना है. ಹೊರಗಡೆ ಸತ್ಸಂಗದಲ್ಲಿ ಕೇಳೋ ಸ್ವಲ್ಪ ಸಮಯ ಹೋಗಿ ಸತ್ಸಂಗವನ್ನು ಕೇಳಿ ಹೆಂಗಿದಾರ ಮತ್ತೆ ಹಂಗೆ ಯಥಾ ಪ್ರಧಾನ ಆಗಿಬಿಡ್ತಾರೆ. ಆದರೆ ಈ ಸತ್ಸಂಗ ಅದಲ್ಲ. ಇದನ್ನ
ಕಾಲೇಜ್ ಅಥವಾ ಸ್ಕೂಲ್ ಅಂತ ಹೇಳಲಾಗುತ್ತೆ, ಇಲ್ಲಿ ರೆಗ್ಯುಲರ್ ಸ್ಟಡಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಈ ಸತ್ಸಂಗದಿಂದ ಪ್ರಲಬ್ಧ ನಿರ್ಮಾಣ ಆಗುತ್ತೆ. ಇಲ್ಲಿ ಯಾರು ಈಶ್ವರಿ ಕಾಲೇಜಲ್ಲಿ ಬಂದು ಓದ್ತಾರೋ ಇಲ್ಲಿ ಸ್ವಯಂ ಓದಿಸುವಂಥವರು ಪರಮಾತ್ಮ ಆಗಿರುವಂತಹ ಕಾರಣ ಅವರಿಗೆ ಉನ್ನತ ಪದವಿ ಕೂಡ ಪ್ರಾಪ್ತಿಯಾಗುತ್ತೆ. ಯಾರು ಚೆನ್ನಾಗಿ ಓದಿ ಧಾರಣೆ ಮಾಡ್ತಾರೋ ಅವರಿಗೆ ಉನ್ನತ ಪ್ರಾಪ್ತಿ ಅಂತ ಹೇಳ್ತಾರೆ. जैसे रोजाना स्कूल में मास्टर पढ़ाई डिग्री देते हैं, वैसे यहाँ भी स्वयं परमात्मा गुरु पिता टीचर के रूप में हमको पढ़ाए सर्वोत्तम देवी देवता पद प्राप्त कराते हैं. इसलिए स्कूल में रेगुलर आना चाहिए. यहाँ आने वालों को यह नॉलेज समझाना भी जरूर है. यहाँ कौन सी शिक्षा मिलती है, इस शिक्षा को लेने से हमको क्या प्राप्त होगी. हम तो जान चुके हैं कि हमको खुद परमात्मा पर डिग्री पास कराते हैं और फिर एक ही जन्म में सारा कोर्स पूरा करना है. तो जो शुरू से लेकर अंत तक यह ज्ञान के कोर्स को पूरी रीति उठावे तो फुल पास होंगे. बाकी जो कोर्स के बीच आए वो तो नॉलेज को उठाएंगे नहीं. इन्हों को क्या पता आगे का कोर्स क्या चला. इसलिए यह रेगुलर पढ़ना है. इस नॉलेज को जानने से रेगुलर स्टडी भी करनी है. ನೋಡಿ, ಇಲ್ಲಿ ಓದಿಸುವಂಥವ್ರು ಸ್ವಯಂ ಪರಮಾತ್ಮ ಆಗಿರುವಂಥ ಕಾರಣ ರೆಗ್ಯುಲರ್ ಆಗಿ ಇಲ್ಲಿ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಓದಿಸುವಂಥವ್ರು ಡಿಗ್ರಿ ಕೊಡುವಂಥವ್ರು ಪರಮಾತ್ಮ ಎನ್ನುವಂತಹ ಸ್ಮೃತಿ ಇರಲಿ. ಪರಮಾತ್ಮನೇ ಬಂದು ನಮಗೆ ಓದಿಸುತ್ತಾರೆ, ಅದರಿಂದ ಫುಲ್ ಪಾಸ್ ಆಗಬೇಕು ಅಂತ ಇವತ್ತು ಮಾಮರವರು ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ವಿಶೇಷವಾಗಿ ಬಾಬಾ ಪೂರ್ತಿ ಮುರಳಿಯಲ್ಲಿ ನಮಗೆ ದೇಹಿ ಅಭಿಮಾನಿಗಳಾಗುವಂಥ ಯುಕ್ತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏನು ದೇಹಿ ಅಭಿಮಾನಿಗಳಾಗಬೇಕು ಅಂತಂದರೆ ಪ್ರಿಯತಮ ಆಗಿರುವಂಥ ತಂದೆಯನ್ನು ನೆನಪು ಮಾಡ್ತಾ ಬನ್ನಿ, ಆಗ ಸಹಜವಾಗಿರುವಂಥ ನೆನಪು ನಿಮಗಿರಲು ಸಾಧ್ಯ ಅಂತ ತಿಳಿಸ್ಕೊಟ್ಟೆ. ಅಚ್ಚಾ, ಓಂ ಶಾಂತಿ. ಒಂದು ನಿಮಿಷ ಬಾಬಾರನ್ನು ನೆನಪು ಮಾಡೋಣ.